ಇನ್ನು ಲೋಕಸಭೆಯಲ್ಲಿ ಭದ್ರತಾ ಲೋಪದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಕಡೆ ತನಿಖೆಯನ್ನು ತೀವ್ರಗೊಳಿಸಲಾಗಿದೆ. ಮನೋರಂಜನ್ಗೆ ಬಗ್ಗೆ ಮತ್ತಷ್ಟು ಮಾಹಿತಿ ಲಭ್ಯವಾಗ್ತಾ ಇರುವಂತದ್ದು. ಬಿಐಟಿಯಲ್ಲಿ ಆರೋಪಿ ಮನೋರಂಜನ್ ವಿದ್ಯಾಭ್ಯಾಸವನ್ನ ಮಾಡಿರ್ತಾನೆ. ಬೆಂಗಳೂರಿನಲ್ಲೇ ವಿದ್ಯಾಭ್ಯಾಸ ಮಾಡಿದ್ದಂತಹ ಮನೋರಂಜನ್ ಬೆಂಗಳೂರು ತಾಂತ್ರಿಕ ಮಹಾವಿದ್ಯಾಲಯ ಕಾಲೇಜಿನಲ್ಲಿ ವಿದ್ಯಾಭ್ಯಾಸವನ್ನ ಮಾಡಿರ್ತಾನೆ. ಮನೋರಂಜನ್ 2018ರ ಡ್ರಾಪ್ಔಟ್ ಸ್ಟೂಡೆಂಟ್ ಆಗಿರ್ತಾನೆ. ನಮ್ಮ ಕಾಲೇಜಿನಲ್ಲಿ ಬಿಇ ಪದವಿ ಪೂರ್ಣ ಮಾಡಿಲ್ಲ. ಮನೋರಂಜನ್ ಡ್ರಾಪ್ಔಟ್ ಮಾಡಿ ಹೋಗಿದ್ದಾರೆ. ಮನೋರಂಜನ್ ಕಾಲೇಜು ವರ್ತನೆ ಬಗ್ಗೆ ಮಾಹಿತಿ ಸಿಕ್ಕಿಲ್ಲ. ಇನ್ನು ಸಹ ಉಪನ್ಯಾಸಕರ ಬಳಿನೂ ಕೂಡ ಮಾಹಿತಿ ಕೇಳಿದ್ದೀನಿ. ಆತ ಯಾವ ರೀತಿಯಾಗಿರ್ತಾ ಇದ್ದ, ಹೇಗಿರ್ತಾ ಇದ್ದ, ಇದ್ಯಾವುದ್ರ ಬಗ್ಗೆ ಮಾಹಿತಿ ಇಲ್ಲ ಅಂತ ಪ್ರಿನ್ಸಿಪಾಲ್ ಹೇಳಿದ್ದಾರೆ. ಇನ್ನು ಕಾಲೇಜಿನ ಪ್ರಾಂಶುಪಾಲರ ಜೊತೆಗೆ ನಮ್ಮ ಪ್ರತಿನಿಧಿ ವಿನಯ್ ಮಾತುಕತೆಯನ್ನು ನಡೆಸಿದ್ದಾರೆ. ಏನು ಹೇಳಿದ್ದಾರೆ ಹಾಗಾದ್ರೆ ಪ್ರಾಂಶುಪಾಲರು ಕೇಳೋಣ ಬನ್ನಿ. ಮನೋರಂಜನೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಜೊತೆ ಮಾತಾಡೋದಕ್ಕೆ ಡಾಕ್ಟರ್ ಅಶ್ವಥ್ ಅವರಿದ್ದ ಪ್ರಿನ್ಸಿಪಾಲ್ ಅವರು ಕೂಡ, ಮತ್ತು ಆ ವಿದ್ಯಾರ್ಥಿ ಹಿನ್ನೆಲೆಯನ್ನು ಮತ್ತು ಯಾವ ಬ್ಯಾಚ್ ಅಲ್ಲಿ ಓದಿದ್ರು ಮತ್ತೆ ಏನು ಮಾಹಿತಿ ಪಡೆಯೋಣ. ಸರ್, ಯಾವಾಗ ಮನೋರಂಜನೆ ನೋಡಿದ್ರ ನೀವು ಕಾಲೇಜಲ್ಲಿ, ಜೊತೆಗೆ ನಿಮ್ಗೆ ಅವರ ಒಡನಾಟ ಹೇಗಿತ್ತು? ಈಗ ನಮ್ಗೆ ನಿನ್ನೆ ಸಂಜೆ ನ್ಯೂಸ್ ಅಲ್ಲಿ ನೋಡಿದಾಗ ಈ ವಿಷಯ ಗೊತ್ತಾಯ್ತು. ಈ ತರ ಹುಡುಗ ಒಬ್ಬ BIT ಕಾಲೇಜಿಂದ ಅಂತ. ಬಟ್ ತಕ್ಷಣ ನಾವು ಅವನ ಬಗ್ಗೆ ಮಾಹಿತಿ ಸಂಗ್ರಹ ಮಾಡಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ. ಬಟ್ ಆ ಹುಡುಗ ನಮ್ಮ ರೆಗ್ಯುಲರ್ ಸ್ಟೂಡೆಂಟ್ ಆಗಿ 4 ವರ್ಷ ಕಳೆದಿದ್ರೆ ಅವನ ಬಗ್ಗೆ ಹೆಚ್ಚಿನ ಮಾಹಿತಿ ಇರ್ತಿತ್ತು. ಅವನು ಅಡ್ಮಿಷನ್ ಆಗಿದ ಮೇಲೆ ಅವನು ರೆಗ್ಯುಲರ್ ಆಗಿ ಇರಲಿಲ್ಲ. ಆಮೇಲೆ 2 ವರ್ಷ ಆದ್ಮೇಲೆ ಡಿಸ್ಕಂಟಿನ್ಯೂ ಮಾಡ್ಬಿಟ್ಟಿದ್ದಾನೆ. ಹಾಗಾಗಿ ಅವನ ಬಗ್ಗೆ ಹೆಚ್ಚಿಗೆ ನಾವು ಹೇಳೋದಕ್ಕೆ ಆಗಲ್ಲ. ಹಾಗಾದ್ರೆ BE ಪದವಿಯನ್ನು ಕಂಪ್ಲೀಟ್ ಆಗಿ ಮುಗಿಸಿಲ್ವಾ ಸರ್ ತಮ್ಮಲ್ಲಿ? ಇಲ್ಲ, ಮಾಡಿಲ್ಲ. ಓಕೆ, ಈಗ ಯಾವ ಇಯರ್ ಬ್ಯಾಚ್ ಮತ್ತು ಯಾವ ವಿಭಾಗದಲ್ಲಿ ಓದಿದ್ರು ಅಂತ ಏನಾದ್ರು ಮಾಹಿತಿ ಸಿಕ್ಕಿದ್ದಾನೆ ಸರ್? 2018 ಸೇರಿ 2 ಇಯರ್ಸ್ಗೆ ಡ್ರಾಪ್ ಆಗಿದ್ದಾರೆ. ಓಕೆ, ಹೇಗಿತ್ತು ಸರ್ ಅವರ ಬಿಹೇವಿಯರ್? ಏನಾದ್ರು ನಿಮ್ಗೆ, ನೀವು ಕೂಡ ಆ ಟೈಮಲ್ಲಿ ಪ್ರಿನ್ಸಿಪಲ್ ಆಗಿದ್ರಾ ಏನು? ಇಲ್ಲ, ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಇಲ್ಲ. ಬಿಹೇವಿಯರ್ ಅದೆಲ್ಲ ಮಾಡ್ಬೇಕಾದ್ರೆ ಅವ್ರಿಗೆ ಪಾಠ ಮಾಡಿರೋ ಮೇಷ್ಟ್ರಗಳನ್ನ ಕೇಳಬೇಕು. ಅವ್ನು ರೆಗ್ಯುಲರ್ ಕ್ಲಾಸಸ್ ಬಂದಿದ್ನ ಏನು, ಅದ್ರ ಬಗ್ಗೆ ಎಲ್ಲ ಹೆಚ್ಚಿನ ಮಾಹಿತಿ ಕಲೆ ಹಾಕಿ ಆಮೇಲೆ ತಿಳಿಸ್ತಾರೆ. ಬೆಂಗಳೂರು ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ದೊಡ್ಡ ಹೆಸರಿದೆ, ಯಾಕಂದ್ರೆ ತುಂಬಾ ದೊಡ್ಡ ಪ್ರತಿಷ್ಠಿತ ವ್ಯಕ್ತಿಗಳು ಕೂಡ ಇದೇ ಇನ್ಸ್ಟಿಟ್ಯೂಟ್ ಅಲ್ಲಿ ಪದವಿಯನ್ನು ಪಡ್ಕೊಂಡಿದ್ದಾರೆ. ಇಂತಹ ಘಟನೆ ಎಷ್ಟು ಮಟ್ಟಿಗೆ ಬೇಸರ ಆಗ್ತಾ ಇದೆ? ಈ BIT ಇಂದ ಬಂದಿರೋ ಹುಡುಗ ಅಂತಲ್ಲ, ಇದು ಒಂದು ತಾಕತಾಳಿಯ. ಈ ತರ ಯಾವುದೇ ಸಂಸ್ಥೆ ಆಗ್ಲಿ, ಯಾವುದೇ ಯುವಕ ಆಗ್ಲಿ ಈ ತರದ ಕಾರ್ಯಗಳಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅಂತಂದ್ರೆ ಮನಸ್ಸಿಗೆ ಬೇಸರ ಆಗತ್ತೆ, ಆಘಾತ ಆಗತ್ತೆ. ಹಾಗಾಗಿ ನಮ್ಮ ಕಾಲೇಜಿಂದ ವರ್ಷಕ್ಕೆ 1200 1300 ಜನ ಹೋಗ್ತಾರೆ ಎವ್ರಿ ಇಯರ್. ಒಂದು 5000 ಜನ ಇರೋ ಸಂಸ್ಥೆ. ಇದರಲ್ಲಿ ನಮ್ಮ ಎವ್ರಿ ಇಯರ್ ನಮ್ಮ ಹುಡುಗರು ದೇಶ ವಿದೇಶಗಳಲ್ಲಿ ಹೆಸರು ಮಾಡ್ತಿದ್ದಾರೆ. ಇನೋವೇಷನ್ ಇರ್ಬೋದು, ಸ್ಟಾರ್ಟ್ಅಪ್ಸ್ ಇರ್ಬೋದು, ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಆಕ್ಟಿವಿಟೀಸ್ ಇರ್ಬೋದು, ಈ ಥರದ್ದೆಲ್ಲ ಮಾಡ್ತಿದ್ದಾರೆ. ಹಾಗಾಗಿ ಈ ಥರದ ಒಂದು ಸಣ್ಣ ಘಟನೆ ಮನಸ್ಸಿಗೆ ಬೇಸರ ಆಗುತ್ತೆ. ಬಟ್ ಹೆಚ್ಚಿನ ಮಕ್ಕಳು ಒಳ್ಳೆ ಕೆಲಸ ಮಾಡೋದ್ರಿಂದ ನಮಗೆ ಸಂತೋಷ ಇದೆ ನಮ್ಮ ಹುಡುಗರ ಬಗ್ಗೆ. ಕೇವಲ 5 ವರ್ಷ 2018ರ ಬ್ಯಾಚ್ ಅಂತ ಹೇಳ್ತಾ ಇದ್ದೀರಿ. ಹೀಗಾಗಿ ನಿಮ್ಮ ಸಹ ಪ್ರಾಂಶುಪಾಲರಿಗೆ, ಬೇರೆ ಪ್ರಾಂಶುಪಾಲರಿದ್ದಾರೆ ಪ್ರಕಾಶ್ ಅವರು ಕೂಡ, ಜೊತೆಗೆ ಬೇರೆ ಉಪನ್ಯಾಸಕರಿದ್ದಾರೆ, ಏನಾದರೂ ಮಾಹಿತಿ ಕೊಟ್ರ ಅವ್ರ ಬಗ್ಗೆ, ಅಥವಾ ಅವ್ರ ವ್ಯಕ್ತಿ ಹೇಗಿದ್ರು, ಜೊತೆಗೆ ಆ ವಿದ್ಯಾರ್ಥಿ ನಡವಳಿಕೆಗಳೇನಿದ್ವು ಅನ್ನೋದ್ರ ಬಗ್ಗೆ ಏನಾದ್ರು ಮಾಹಿತಿ ಕೊಟ್ರ ನಿಮಗೆ? ಏನು ಮಾಹಿತಿ ಇಲ್ಲ, ವಿಷಯ ತಿಳ್ಕೊಂಡು ನಿಮಗೆ ತಿಳಿಸ್ತೀವಿ. ಓಕೆ, ಅಂದ್ರೆ ಈಗ ಹಿಂದಿನ ದಾಖಲೆಗಳನ್ನು ಪರಿಶೀಲನೆ ಮಾಡ್ತಾ ಇದ್ದೀರಾ? ಯಾವಾಗ ಅಡ್ಮಿಷನ್ ಆಗಿತ್ತು ಮತ್ತು ಎಷ್ಟು ವರ್ಷ ತಮ್ಮಲ್ಲಿ ಇದ್ರು ಅಂತ ಅದನ್ನು ಪರಿಶೀಲನೆ ಮಾಡಿ ಹೆಚ್ಚಿನ ಮಾಹಿತಿ ಸಿಕ್ಕರೆ ನಿಮಗೆ ತಿಳಿಸ್ತೀವಿ. ಇಲ್ಲಿ ನಿಯರ್ ಪೊಲೀಸ್ ಸ್ಟೇಷನ್ ಅವರು ಕಾಂಟ್ಯಾಕ್ಟ್ ಮಾಡಿದ್ರೆ ಇನ್ಫಾರ್ಮೇಶನ್ ತಗೊಂಡ್ರ ತಮ್ಮ ಹತ್ರ? ಎಲ್ಲರೂ ಕೇಳ್ತಾ ಇದ್ದಾರೆ ವಿಷಯ ಬೇಕು ಅಂತ. ಯಾಕಂದ್ರೆ ನ್ಯೂಸ್ ಅಲ್ಲಿ ಬಂದ್ರೆ ಒಂದು ನ್ಯಾಷನಲ್ ನ್ಯೂಸ್ ಆಗಿರೋದ್ರಿಂದ ಎಲ್ಲರೂ ವಿಷಯ ಸಂಗ್ರಹಣೆ ಮಾಡಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ. ಆದಷ್ಟು ನಾವು ವಿಷಯ ಕಲೆ ಹಾಕಕ್ಕೆ ಪ್ರಯತ್ನ ಮಾಡ್ತಾ ಇದೀವಿ. ಇದಿಷ್ಟು ಬೆಂಗಳೂರು ಇನ್ಸ್ಟಿಟ್ಯೂಟ್ ಟೆಕ್ನಾಲಜಿಯ ಪ್ರಿನ್ಸಿಪಲ್ ಆಗಿರುವಂತಹ ಡಾಕ್ಟರ್ ಅಶ್ವಥ್ ಹೇಳುವಂಥದ್ದು. ಸದ್ಯ ಆ ವಿದ್ಯಾರ್ಥಿಯ ಹಿನ್ನೆಲೆಯನ್ನು, ಜೊತೆಗೆ ಯಾವ ಬ್ಯಾಚ್ ನಲ್ಲಿ, ಅಂದ್ರೆ ಸದ್ಯಕ್ಕೆ ಒಂದು ಸಿಕ್ಕಿರುವಂತದ್ದು 2018ನೇ ಬ್ಯಾಚ್ ನಲ್ಲಿ ಆತ BE ಪದವಿಯನ್ನ ಇಲ್ಲಿ ಜಾಯ್ನ್ ಆಗಿರ್ತಾನೆ. ಆದ್ರೆ ಕಂಪ್ಲೀಟ್ ಅನ್ನ ಮುಗಿಸೋದಿಲ್ಲ ಕೋರ್ಸ್ ಅನ್ನ. ಕೇವಲ 2 ವರ್ಷ ಆದ ನಂತರ ಅಂತಿಮ ವರ್ಷದಲ್ಲಿ ಇರುವಾಗಲೇ ಬಿಟ್ಟು ಹೋಗ್ತಾನೆ ಅನ್ನುವಂತ ಮಾಹಿತಿಯನ್ನು ಕೂಡ ಕೊಡ್ತಾ ಇದ್ದಾರೆ. ಹೆಚ್ಚಿನ ಮಾಹಿತಿಯನ್ನು ಕೂಡ ಕಲೆ ಹಾಕ್ತಾ ಇದ್ದಾರೆ. ಸದ್ಯ ಪ್ರತಿ ವರ್ಷ 6000 ವಿದ್ಯಾರ್ಥಿಗಳು ಈ ಇನ್ಸ್ಟಿಟ್ಯೂಟ್ ಇಂದ ಹೊರ ಹೋಗ್ತಾರೆ. ಹೀಗಾಗಿ ಆ ವಿದ್ಯಾರ್ಥಿಯ ಮಾಹಿತಿ ಏನು, ಜೊತೆಗೆ ನಡವಳಿಕೆಗಳೇನಾಗಿದ್ವು, ಯಾವ ಇಯರ್ ಅಲ್ಲಿ ಜಾಯ್ನ್ ಆಗಿದ್ದ, ಮತ್ತು ಯಾವ ಬ್ರಾಂಚ್ ಅಲ್ಲಿ ತನ್ನ ಪದವಿಯನ್ನು ಪಡ್ಕೊಳ್ಳೋದಕ್ಕೆ ದಾಖಲಾತಿಯನ್ನು ಪಡ್ಕೊಂಡಿದ್ದ, ಈ ಎಲ್ಲಾ ಮಾಹಿತಿಗಳನ್ನು ಕೂಡ ಕಲೆ ಹಾಕ್ತಾ ಇದ್ದಾರೆ. ಎಲ್ಲಾ ಮಾಹಿತಿಗಳು ಸಿಕ್ಕ ಬಳಿಕ ಮನೋರಂಜನೆನ ಸಂಪೂರ್ಣವಾದ ಹಿನ್ನೆಲೆ ಕೂಡ ಹೊರಬರಬೇಕಾಗಿರುತ್ತದೆ. ಕ್ಯಾಮರಾಮನ್ ಬಾಲಾಜಿ ಜೊತೆ ವಿನಯ್ ಕುಮಾರ್ ಕಾಶ್ಮನ್, ಟಿವಿ9 ಬೆಂಗಳೂರು.